ವೆಲ್ಕಮ್ ಟು ದಿ ಕಲ್ಯುಗ್ ಶೋ ಕ್ಲಿಪ್ಸ್ ಚಾನಲ್. ಗಂಟೆಗಟ್ಟಲೆ ಕೂತ್ಕೊಂಡು ವಿಡಿಯೋಸ್ನ ನೋಡೋಕ್ಕಾಗಲ್ವಾ? ಹಾಗಾದರೆ ಯು ಆರ್ ಅಟ್ ದ ರೈಟ್ ಪ್ಲೇಸ್. ಇಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಪ್ಲೀಸ್ ಎಂಜಾಯ್ ದಿಸ್ ಎಪಿಸೋಡ್. K to K, ಐ ಮೀನ್ ಕಾಶ್ಮೀರ್ ಟು ಕನ್ಯಾಕುಮಾರಿ ಒಂದು ರೈಡ್ ಹೋಗ್ಬೇಕು ಅಂತ ಯಾವಾಗ ಅನ್ಸಿದ್ದು? ಡ್ಯಾನಿಯಲ್ ಸರ್ ಅಂತ ಹೇಳಿ ನಂಗೆ ಒಂದು ಇನ್ಸ್ಪೈರ್ ಆಗಿದ್ರು. ಅವ್ರದ್ದೊಂದು ಥಾಟ್ಸ್ ನೋಡಿ ಅದೊಂದು ಫಿಕ್ಸ್ ಆಗಿದ್ದೆ ನಾನು ಅವಾಗ. ಅದಾದಮೇಲೆ ನಾನು ಈ ಜಾಗಕ್ಕೆ ಮಾಡಲೇಬೇಕಂತ ಹೇಳಿ ಫಿಕ್ಸ್ ಆಗಿ ನನ್ನದೇ ಆದ ಪ್ರಿಪ್ರೇಷನ್ಸ್ಗಳು ಒಂದು 2 ಇಯರ್ಸಿಂದ ನಾನು ಮಾಡಿಕೊಂಡು. ಸೊ ಯಾಕೆಂದರೆ ಇದು ನನ್ನ ಫಸ್ಟ್ ಜರ್ನಿ. ಸೊ ಯಾವತ್ತು ಬರೀ ನಾವು ಅಕ್ರಾಸ್ ಮ್ಯಾಕ್ಸಿಮಮ್ ನಾವು ಕವರ್ ಮಾಡೋದಂದರೆ 600 to 700 ಕಿಲೋಮೀಟರ್ಸ್. ಅದನ್ನು 2-3 ಡೇಸ್ ರೈಡಲ್ಲಿ. ಸೊ ಇದು ನಾವು ಹೊಡಿಬೇಕಾಗಿರೋದು ನೆಕ್ಸ್ಟ್ 1000 ಕಿಲೋಮೀಟರ್ಸ್, ರೈಟ್, ಮೋರ್ ದನ್ 1000 ಕಿಲೋಮೀಟರ್ಸ್. ಸೊ ಹಂಗಿರುವಾಗ ಇದು ಬಿಗ್ ಟಾಸ್ಕ್. ಎಷ್ಟು ಕಿಲೋಮೀಟರ್ ಆಗುತ್ತೆ ಬ್ಯಾಂಗ್ಳೂರ್ ಟು ಕಾಶ್ಮೀರ್ ಮತ್ತೆ ಕಾಶ್ಮೀರ್ ಟು ಕನ್ಯಾಕುಮಾರಿ? ನಾನು ಕವರ್ ಮಾಡಿದ್ದು ಟೋಟಲ್ ಡೇಸ್ ಮತ್ತು 36 ಡೇಸ್ 12,200 ಕಿಲೋಮೀಟರ್ಸ್. 12,200 ಕಿಲೋಮೀಟರ್ಸ್, ಎಸ್. ಇನ್ ಪಲ್ಸರ್ 220. ಹೌದು, 36 ದಿನ ಜರ್ನಿ. 36 ದಿನ ವೆರಿ ಜರ್ನಿ. ಇನ್ಸ್ಪೈರಿಂಗ್. 36 ದಿನ ಜರ್ನಿ. ಅದು ಟಫೆಸ್ಟ್ ಆಗಿತ್ತು, ಮೆಮೊರೇಬಲ್ ಆಗಿತ್ತು. ಆಮೇಲೆ ನಮಗೆ ತುಂಬ ಪಾಠ ಕಲಿಸ್ತು. ನಾವೇನೋ ಜೀವನದಲ್ಲಿ ಕಲ್ತಿರ್ಲಿಲ್ಲ, ಅದನ್ನು ನಾವು ಅಲ್ಲಿ ಆ 36 ದಿನಗಳಲ್ಲಿ ಕಲ್ತ್ವಿ, ನೋಡಿದ್ವಿ, ಅನುಭವಿಸಿದ್ವಿ. ಯಾವ ಥರ ನೀವು ಪ್ರಿಪೇರ್ ಮಾಡ್ಕೊಂಡಿದ್ದೀರಿ ನೀವು K2K ರೈಡ್ಗೆ? ಸೊ ನಮ್ಮದು ಪ್ರಿಪ್ರೇಷನ್ಸ್ ಹೇಗಿರ್ತೀವಿ ಅಂದರೆ ಫಿಸಿಕಲಿ ನಾವು ಫಿಟ್ ಆಗಿರಬೇಕು ಫಸ್ಟ್ ಥಿಂಗ್. ಸೆಕೆಂಡ್ ನಮ್ಮ ಗಾಡಿ. ಸೊ ನೀವು ಮೊದಲೇ ಫಿಟ್ನೆಸ್ ಫೀಲ್ಡಲ್ಲಿ ಇದ್ದಿದ್ದರಿಂದ ನಿಮ್ಗೆ ಅದು ಒಂದು ಅಡ್ವಾಂಟೇಜ್ ಆಯಿತು ಅಂತ ಅನ್ಸುತ್ತೆ. ನಂಗೆ ಅದೊಂದು ಪ್ಲಸ್ ಪಾಯಿಂಟ್ ಆ್ಯಕ್ಚುಲಿ. ಸೊ ಫಿಸಿಕಲಿ ಫಿಟ್ ಇರೋದ್ರಿಂದ ನಮಗೆ ಜಾಸ್ತಿ ಒಂದು ಸ್ಟ್ರೈನ್ ಆಗಲ್ಲ. ಇನ್ನೊಂತಂದ್ರೆ ಬಾಡಿನ ಫ್ರೀಯಾಗಿ ಮೇಂಟೈನ್ ಮಾಡ್ತೀವಿ, ಪೋಸ್ಟರ್ಸ್ ಆಗಲಿ ನೋಡೋದಾಗಲಿ. ಸೊ ಸ್ಟ್ಯಾಮಿನಾ ಒಂದು ಇಟ್ಕೊಂಡಿದ್ವಿ, ಎಂಡ್ಯೂರೆನ್ಸ್. ಅದು ಅತಿ ಮುಖ್ಯ ಆ್ಯಕ್ಚುಲಿ. ನಮ್ಗೆ ಇಲ್ಲಿಂದ ಡೆಲ್ಲಿವರೆಗೂ ಬೇಕಾಗಲ್ಲ. ಚಂಡೀಗಢಿಂದ ನೆಕ್ಸ್ಟ್ ನಾವು ಲದಾಖ್ ಏನು ಟೆರೈನ್ಸ್ ಫೇಸ್ ಮಾಡ್ತೀವಿ ಅಲ್ಲಿಗೆ ಮಸ್ಟ್ ಅದು ಬೇಕೇ ಬೇಕು. ಫಿಟ್ನೆಸ್ ಇದ್ರೆ ತುಂಬಾನೇ ಅನುಕೂಲ, ಹೆಲ್ಪ್ ಆಗುತ್ತೆ. ಅಬ್ಸಲ್ಯೂಟ್ಲಿ. ಇವಾಗ ಲಾಂಗ್ ರೈಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ ಅಂತಂದ್ರೆ ಅಂಡರ್ ವೆಯ್ಟ್ ಇದ್ರು ಅಷ್ಟೇ ಸ್ವಲ್ಪ ಕಷ್ಟ, ಓವರ್ ವೆಯ್ಟ್ ಇದ್ರು ಸ್ವಲ್ಪ ಕಷ್ಟನೇ ಆಗುತ್ತೆ. ಯಾವುದಾದ್ರೂ ಒಂದು ರೀತಿಯಿಂದ ನಾವು ಚಾಲೆಂಜಸ್ ಫೇಸ್ ಮಾಡ್ತೀವಿ. ಒಂದು ನಿಮಗೆ ಅಂಡರ್ ವೆಯ್ಟ್, ಒಂದು ಲೀನ್ ಬಾಡಿ ಮೇಂಟೈನ್ ಮಾಡ್ತಿದ್ರೆ ಸೊ ಇಟ್ ಹೆಲ್ಪ್ಸ್ ಅ ಲಾಟ್ ಅಂತ ನಾನು ಫಿಸಿಕಲಿ ಹೇಳ್ತಿದ್ದೀನಿ. ತುಂಬ ಸಣ್ಣ ಇದ್ದರೆ ಬಾಡಿ ಬೇಗ ಡಿಹೈಡ್ರೇಟ್ ಆಗುತ್ತೆ. ಸೊ ಹಂಗಾಗಿ ಅದು ನಿಮಗೆಲ್ಲ ಒಂದು ಕಡೆ ವೀಕ್ ಪಾಯಿಂಟ್, ವೀಕ್ನೆಸ್. ಎಸ್. ಸೊ ಲಾಂಗ್ ಟೈಮ್ವರೆಗೂ ನೀವು ಬೈಕ್ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ, ಬೇಗ ಸುಸ್ತಾಗೋದು, ಅನ್ಕಾನ್ಷಿಯಸ್ ಆಗೋದು ಅದೆಲ್ಲ ಆಗುತ್ತೆ. ಜಾಸ್ತಿ ಫ್ಯಾಟ್ ಇದ್ದರೆ ಏನಾಗುತ್ತೆ ಅಂತಂದರೆ ಬಾಡಿ ಪೇನ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಬ್ಯಾಕ್ ಪೇಯ್ನ್ ಯೂಶಲಿ ಅವರು ದಪ್ಪ ಇರೋರು ಆಲ್ರೆಡಿ ಫೇಸ್ ಮಾಡ್ತಿರ್ತಾರೆ ಈ ಬ್ಯಾಕ್ ಪೇನ್ ಅನ್ನೋದು. ಸೊ ಹಂಗಿರುವಾಗ ಬೈಕಿಂಗಲ್ಲಿದ್ದಾಗ ಆಫ್ ರೋಡಿಂಗಲ್ಲಿ ಟ್ರಯಲ್ಸಲ್ಲೆಲ್ಲ ಬೇಗ ಆರ್ಮ್ಸು, ರಿಸ್ಟು, ಥೈಸು ಎಲ್ಲ ಬೇಗ ಕ್ರ್ಯಾಂಪ್ ಆಗೋ ಚಾನ್ಸಸ್ ಇರುತ್ತೆ, ಬೇಗ ನೋವು ಬಂದ್ಬಿಡುತ್ತೆ ಕಾಲು ಕೈ ಎಲ್ಲ. ಸೊ ಈ ಒಂದು ವಿಚಾರಗಳಲ್ಲಿ ನಾವು ಫಿಟ್ನೆಸ್ ಅನ್ನೋದು ತುಂಬ ಮುಖ್ಯ.